ಇವತ್ತಿನ ರೆಸಿಪಿ ಪಾಯಸ ಮಾಡೋಕ್ಕೆ ಬೇಕಾಗಿರೋದು ಹಾಲು, ಅರ್ಧ ಲೀಟ್ರ್ ಹಾಲು, ಸಕ್ಕರೆ 1 ಕಪ್ಪು, ಡ್ರೈ ಫ್ರೂಟ್ಸು, ತುಪ್ಪ ಮತ್ತು ಶಾವಿಗೆ, ಅನಿಲ್ ಶಾವಿಗೆ. ನಿಮ್ಮ ಹತ್ರ ಯಾವ ಬ್ರ್ಯಾಂಡ್ ಇರುತ್ತೆ ಅದು. ಫಸ್ಟ್ ಈ ಶಾವಿಗೆನ ಡ್ರೈ ಆಗಿ ಹುರಿದಿಟ್ಕೋಣ. ಆಮೇಲೆ ಹಾಲು ಕಾಯಲಿಡೋಣ. ಶಾವಿಗೆ ಹುರಿತಾ ಇದ್ದೀನಿ. ಇದು ಕೆಂಪಗಾಗಲಿ ಶಾವಿಗೆ. ಚೆನ್ನಾಗಿ 1-2 ನಿಮಿಷ ಹುರಿಬೇಕು. ಇದು ರೆಡ್ ಆದಮೇಲೆ ತೆಗೆಯೋಣ. ಈ ಥರ ರೆಡ್ಡಾಗಿ ಹುರಿದಿಡಬೇಕು. ಈಗ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಹಾಲು ಕಾಯಲಿ. ಅರ್ಧ ಲೀಟ್ರ್ ಹಾಲಿಗೆ 1 ಗ್ಲಾಸ್ ನೀರು ಹಾಕಿ ಫಸ್ಟ್ ಹಾಲು ಕುದಿಬೇಕು. ಹಾಲು ಕುದ್ಮೇಲೆ ಸಕ್ಕರೆ ಹಾಕಬೇಕು. ಹಾಲು ಕುದೀತಾ ಇದೆ. ಕುದಿಲಿ. ಈಗ ಸಕ್ಕರೆ ಹಾಕಬೇಕು. 1 ಕಪ್ ಸಕ್ಕರೆ. ಸಕ್ಕರೆ ಹಾಕಿದ ಮೇಲೆ 1-2 ನಿಮಿಷ ಕುದಿಲಿ. ಕುದ್ಮೇಲೆ ಹುರಿದಿರೋ ಶಾವಿಗೆ ಹಾಕಬೇಕು. ಈಗ ಶಾವಿಗೆ ಬೇಸು ಚೆನ್ನಾಗಿ ಕುದಿಲಿ. ಲಾಸ್ಟಿಗೆ ತುಪ್ಪದಲ್ಲಿ ಡ್ರೈ ಫ್ರೂಟ್ಸು ಹಾಕಿ ಆಮೇಲೆ ಇದರಲ್ಲಿ ಪಾಯಸದಲ್ಲಿ ಹಾಕಿದರೆ ಶಾವಿಗೆ ರೆಡಿ. ತುಪ್ಪ ಕಾಯಕ್ಕೆ ಇಡಬೇಕು. ಈ ತುಪ್ಪ ಕಾದ್ಮೇಲೆ ಡ್ರೈ ಫ್ರೂಟ್ಸು ಚೆನ್ನಾಗಿ ಹುರಿಬೇಕು. ಡ್ರೈ ಫ್ರೂಟ್ಸ್ ಚೆನ್ನಾಗಿ ಹುರಿಬೇಕು. ಶಾವಿಗೆ ಕುದಿಲಿ. ತಣ್ಣಗಾದ್ಮೇಲೆ ಈಗ ಕುದ್ದಾದ್ಮೇಲೆ ಇದರಲ್ಲಿ ಮಿಕ್ಸ್ ಮಾಡಬೇಕು. ರೆಡಿ ಪಾಯಸ. ಚೆನ್ನಾಗಿ ಕುದ್ದಿದೆ ಪಾಯಸ. ಆಯ್ತು, ಈಗ ರೆಡಿ ಆಗಿದೆ. ಸ್ಟವ್ ಆಫ್ ಮಾಡಮ್ಮ. ಸ್ಟವ್ ಆಫ್ ಮಾಡಿದ ಮೇಲೆ ಡ್ರೈ ಫ್ರೂಟ್ಸ್ ಹಾಕಿ ಆದಮೇಲೆ ಸ್ವಲ್ಪ ಏಲಕ್ಕಿ ಹಾಕಿ ತಿರುಗಿದ್ರೆ ರೆಡಿ ಪಾಯಸ.